ವಿಚಾರ ಸಾಗರ 6ನೇ ತರಂಗದ 330ನೇ ಅಂಕದಲ್ಲಿ ಅಗೃತ ದೇವ ಅಂದ್ರ ಇಚ್ಛಾರಹಿತ ಆತ್ಮದೇವಕ ಸ್ವಪ್ನ. ಅಗೃತ ದೇವನಿಗೆ ಒಂದು ಕನಸು ಬಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅದನ್ನೇ ಸಿದ್ಧ ಮಾಡೋದು. ಅದು ಗತ ಪ್ರಶ್ನೆಗೆ ಉತ್ತರ ಅಂದ್ರೆ ಅವ ಶಿಷ್ಯ ಪ್ರಶ್ನೆ ಮಾಡಿದ್ದ, ಅದಕ್ಕೆ ಉತ್ತರ ಹೇಳ್ತಾರೆ ಈಗ. ಅಗೃತ ದೇವನಿಗೆ ಒಂದು ಸ್ವಪ್ನದ ಪ್ರತೀತಿ ಆಯ್ತು ಅಂತ 330ರಲ್ಲಿ ಹೇಳ. ಈಗ ದೋಹ अद्भुत देव को स्वप्न में भ्रम उपजो ये रीति शिष्य तो को यह उपजी बंद मोक्ष प्रतीति. अंದ್ರ ಯಾವ ರೀತಿ ಅಗೃತ ದೇವನಿಗೆ ಕನಸಿನಲ್ಲಿ ಭ್ರಾಂತಿಯಾಗಿ ತೋರುತ್ತದೆಯೋ ಅದೇ ಪ್ರಕಾರ ಹೇ ಶಿಷ್ಯನೇ ನಿನಗೂ ಕೂಡ ಈ ಬಂಧ ಮೋಕ್ಷ ಇವೇನು ಕಾಣ್ಲಕತ್ತೇವಲ್ಲ, ಈಗ ನಾನು ಬಂಧದ ನನಗೆ ಅದನ್ನ ಗುರುಶಾಸ್ತ್ರಗಳಿಂದ ನಾನು ಜ್ಞಾನ ಮಾಡಿಕೊಂಡು ಆ ಬಂಧದಿಂದ ಮುಕ್ತನಾಗಬೇಕು, ಇದು ಎಲ್ಲ ಭ್ರಾಂತಿ ಅಂತ ಹೇಳ್ತಾರೆ. ಆದ್ದರಿಂದ ಈ ರೀತಿ ಅದಕ್ಕೆ ಟೀಕಾ 12ನೇದು ಆದ ಅರ್ಥ ಹೇಳಿದೆ. ಇನ್ ಟೀಕಾ, हे शिष्य जैसे निद्रा दोषते स्वप्न में अध्यापक अध्ययन वेद शास्त्र पुराण धर्मशास्त्र अध्ययन करता कर्म तिनका फल प्रतीत हो गए हैं. ಏನ್ ಹೇಳಿದ್ರು ಈಗ ಒಂದು ಸಂದರ್ಭ ಹೇಳ್ತಾರ ಅವ್ರು. ನಿದ್ರಾ ದೋಷದಿಂದ ಸ್ವಪ್ನಕ್ಕೆ ಭ್ರಾಂತಿ ಯಾಕೆ ಅಂತೀವಿ ನಾವು? ಸ್ವಪ್ನ ಭ್ರಾಂತಿ, ಅದು ಭ್ರಾಂತಿ ದೋಷಜನ್ಯಕ್ಕೂ ಭ್ರಮಕಹೇ ಅಂತ. ಆ ದೋಷಜನ್ಯಕ್ಕೂ ಭ್ರಮಕ, ದೋಷದಿಂದ ಹುಟ್ಟಿದ್ದೇ ಭ್ರಾಂತಿ ಇರುತ್ತದೆ. ಭ್ರಾಂತಿ ಆಗ್ಬೇಕಾದ್ರೆ ದೋಷದಿಂದ ಹುಟ್ಟುತ್ತೆ. ಆದ್ದರಿಂದ ಇಲ್ಲಿ ಈ ಸ್ವಪ್ನ, ಆ ಸ್ವಪ್ನ ಭ್ರಾಂತಿ, ಅದು ಸತ್ಯ ಭ್ರಾಂತಿ. ಯಾಕೆ ಭ್ರಾಂತಿ? ನಿದ್ರಾ ದೋಷದಿಂದ ಹುಟ್ಟಿದೆ. ಸ್ವಪ್ನ ನಿದ್ರಾ ದೋಷದಿಂದ ಹುಟ್ಟಿದೆ. ಅದಕ್ಕೆ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವ ಅಧ್ಯಸ್ಥಂ. ಅಧ್ಯಸ್ಥಕ್ಕೆ ಲಕ್ಷಣ ಏನ್ ಮಾಡ್ತಾರಂದ್ರ, ದೋಷಜನ್ಯತ್ವೇ ಸತಿ ಅಂದ್ರೆ ಒಂದು ದೋಷದಿಂದ ಹುಟ್ಟಿರ್ಬೇಕು, ಇನ್ನೊಂದು ಸಂಸ್ಕಾರಜನ್ಯತ್ವ. ಈ ಎರಡರಿಂದ ಹುಟ್ಟಿದ್ದಕ್ಕ ಅಧ್ಯಸ್ಥ ಅಂತಾರೆ. ಆದ್ದರಿಂದ ಈ ನಿದ್ರೆಯಲ್ಲಿ ಸ್ವಪ್ನ ತೋರ್ತಬೇಕಾದ್ರೆ ಅಲ್ಲಿ ಏನೇನ್ ತೋರ್ತು? ಅಧ್ಯಾಪಕ ಅಂದ್ರೆ ಅದನ್ನ ಕಲ್ಸಾವ, ಅಧ್ಯಯನವನ್ನು ಮಾಡಿಸುವ ಗುರು. ಅಧ್ಯಯನ ಅಂದ್ರೆ ನಡೆದದು, ಅದು ಕಲಿಸೋದು ನಡೆದದು. ವೇದ ಶಾಸ್ತ್ರ ಏನ್ ಕಲಿಸ್ತಾರು? ವೇದ ಶಾಸ್ತ್ರ ಇವುಗಳನ್ನು ಕಲಿಸ್ತಾರ. ಪುರಾಣ ಧರ್ಮಶಾಸ್ತ್ರ ಅಧ್ಯಯನ ಕರ್ತ, ಇದನ್ನ ಅಧ್ಯಯನ ಮಾಡ್ತಕ್ಕಂಥವ ಅವ ಕರ್ತ. ಮತ್ತು ಅಲ್ಲಿ ನಡೀತಕ್ಕಂಥ ಕರ್ಮ ತಿನ್ಕಾ ಫಲ ಪ್ರತೀತಿ, ಆ ಕರ್ಮಕ್ಕ ಫಲ, ಇವು ಎಲ್ಲ ಕಂಡು ಬರ್ತಾವು, ಪ್ರತೀತೋವೆ. और तीन सर्व पदार्थन में सत्यता की भ्रांति हो, ಇದೆಲ್ಲ ಸತ್ಯ. ಹೌದು, ಆ ಸ್ವಪ್ನದಲ್ಲಿ ನಡೆದಾಗ ಸುಳ್ತನ, ಸ್ವಪ್ನವನ್ನು ಕಾಣುವಾಗ ಸುಳ್ತನ. ಈಗ ಬಂದು ಕನಸಿನ್ಯಾಗ ಒಬ್ಬ ಮತ್ತೊಬ್ಬ ಬಂದು ಬಡಿಗಿ ತಗೊಂಡು ಪಾಡ್ ತಿರುಗಾಡಿ ಬಡಿಲಕತ್ತದ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋಯ್ಯೋ ಒದ್ದಾಡಕತ್ತ ಸುಳ್ತಾನ.
ಅವ ಕರೆನ ಅದ. ಎಚ್ಚರಿಕೆ ಆದ ಮೇಲೆ ಸುಳ್ಳಂತ ಹಂಗ ಅಜ್ಞಾನ ಕಾಲದಲ್ಲಿ ಇದೆಲ್ಲ ಕರೇನ ಅಂತ ತಿಳ್ಕೊಂಡರು ಜನ. ಬಂಧ ಮೋಕ್ಷ ಎಲ್ಲ ಈ ದುಃಖ ಇವೆಲ್ಲ ಸತ್ಯ ಅಂತ ತಿಳ್ಕೊಂಡಾರೆ. ಹೇಗೆ ಎಚ್ಚರ ಆದ ಕೂಡಲೇ ಕನಸಿನ ಕಲ್ಪನೆ ಪದಾರ್ಥ ಎಲ್ಲ ಸುಳ್ಳು, ಆಗ ಜ್ಞಾನವೆಂಬ ಜಾಗೃತವಾಗುತ್ತದೆ ಎಲ್ಲ ತುಂಬಾ ಇದು ಆದ್ರಿಂದ ಹೇಗ. ಆದ್ದರಿಂದ ಅಲ್ಲಿ ಸರ್ವ ಪದಾರ್ಥ ಮೇ ಸತ್ಯತಾ ಕಿ ಭ್ರಾಂತಿ हो ಏನ್ तथापि ಆದರೂ ಸ್ವಪ್ನಕ್ಕೆ ಸಾರೇ ಪದಾರ್ಥ ಮಿಥ್ಯ ಆಗ ಕನಸಿನಲ್ಲಿ ಏನೇನು ಕಂಡದ ಅದೆಲ್ಲ ಮಿಥ್ಯ ಆಗ. ತೈಸೆ ಜಾಗೃತಿಗೆ ಸಾರೇ ಪದಾರ್ಥ ಮಿಥ್ಯ. ಕನಸಿನೊಳಗೆ ಏನೇನು ಕಂಡದ ಅದೆಲ್ಲ ಮಿಥ್ಯ ಹೌದು. ಅದರಂತೆ ಈ ಜಾಗೃತಿನಲ್ಲಿ ಏನೇನ್ ತೋರ್ತದಲ್ಲ ಅದು ಸತ್ಯನ ಅದು ಅಜ್ಞಾನಿಯ ದೃಷ್ಟಿಯಲ್ಲಿ ಸತ್ಯ, ಆದ್ರೆ ಜ್ಞಾನಿಯ ದೃಷ್ಟಿಯಿಂದ ಮಿಥ್ಯ. ಅಥವಾ ಸಿನಿಮಾ ಥಿಯೇಟರ್ದಾಗ ಕೂತಿರ್ತಾರೆ ಎಲ್ಲ ನೋಡ್ಲಾಕ, ಅದು ಅಲ್ಲಿ ಅವನು ಒಬ್ಬ ಪಡಿತಿರ್ತಾನ, ಇದನ್ನ ಹಿಂಗೇನೋ ಹೊಡೆದಾಟ ನಡೆದಿರ್ತೈತೆ. ಮತ್ತೆ ಸಿನಿಮಾ ನೋಡ ಇವ್ ಹೆಂಗ್ ಮಾಡ್ತಿರ್ತಾನೆ. ಇವಾಗ ಸತ್ಯವಾಗಿ ಕಾಣತೈತಿ. ಇನ್ನಾದ್ ನೋಡ್ತಾನೆ ಇದೆಲ್ಲ ಸುಳ್ಳೈತಿ. ಹೌದಾ ಇಲ್ಲ? ಅಲ್ಲಿ ಹೊಡೆದಾಟ ಇಲ್ಲ ಹೊಡೆಯವನು ಇಲ್ಲ ಹೊಡೆಸ್ಕೊಳ್ಳೋನು ಇಲ್ಲ. ಆದ್ದರಿಂದ ಅಲ್ಲಿ ಸ್ವಪ್ನಕ್ಕೆ ಸಾರೇ ಪದಾರ್ಥ ಮಿಥ್ಯ, ತೈಸೆ ಜಾಗೃತಿಗೆ ಸಾರೇ ಪದಾರ್ಥ ಮಿಥ್ಯ. ಅದರಂತೆ ವಿಚಾರ ಮಾಡಿ ನೋಡಿದ್ರೆ ಈ ಜಾಗೃತದಲ್ಲಿ ತೋರುವ ಆಗು ಹೋಗುಗಳೆಲ್ಲ ಮಿಥ್ಯ. ವಿಷಯ ಸತ್ಯತಾ ಪ್ರತೀತಿ ಬ್ರಹ್ಮ. ಈ ಜಾಗೃತದಲ್ಲಿ ತೋರುವ ಎಲ್ಲಾ ಪದಾರ್ಥಗಳು ಸತ್ಯ ಅಂತ ಏನ್ ಕಾಣ್ತಾವು ಅದು ಭ್ರಾಂತಿ ಅದೆ. दोहे में बंध मोक्ष ग्रहण थे सर्व अनात्मा का ग्रहण है. ಆ ದೋಹದಲ್ಲಿ ಬಂಧ ಮೋಕ್ಷ ಅಂತ ಏನ್ ಬಂತು ಅಂದ ಮೇಲೆ ಅನಾತ್ಮ ಎಲ್ಲ ಅನಾತ್ಮ ವರ್ಗವನ್ನು ಗ್ರಹಣ ಮಾಡಿದಂತೆ ಆಯ್ತು. ಜೈಸೆ ತೇರೆ ಕೋ ಹಮ್ ಗುರು ಪ್ರತೀತ್ ಹೋವೆ. ಗುರುಗಳು ಹೇಳ್ತಾರೆ ಈಗ ಉಪದೇಶ ಮಾಡುವಾಗ, ನಾನು ನಿನಗೆ ಗುರುಗಳು ಅಂತ ನಿಲ್ಲ, ನಾನು ಗುರುವಾಗಿ ತೋರುವುದಾಗಲಿ ಎಲ್ಲಿ तेरे को हम गुरु प्रतीत हो गए. वेद अर्थ का बंध विघातक उपदेश करें. ನಾನು ನಿನಗೆ ಗುರುವಾಗಿ ತೋರುವುದಾಗಲಿ, ಈ ಬಂಧ ನಿವೃತ್ತಿಯ ಸಲುವಾಗಿ ನಿನಗೆ ಜ್ಞಾನ ಪ್ರಾಪ್ತಿಗಾಗಿ ನಾವು ಮಾಡುವ ಉಪದೇಶವಾಗಲಿ, ಇವು ಎಲ್ಲ ಏನ ಇವು ಇದು ಕಂಡು ಬರ್ತದೆ. ಈಗೇನು ಅದೆಲ್ಲ ನಾನು ಗುರು ನೀ ಶಿಷ್ಯ, ನಿನಗೆ ನಾ ಉಪದೇಶ ಮಾಡಿ ಕತ್ತಿದ್ದೇನೆ, ಇದೆಲ್ಲ ಕಂಡು ಬರ್ತದೆ. ಪ್ರತಿತೋವೆ ವೇದ ಅರ್ಥಕ ಬಂಧ ವಿಘಾತಕ ಉಪದೇಶ ಕರೆ. ಆ ವೇದದ ಅರ್ಥ ಏನೈತಿ, ಆ ಪರಮಾತ್ಮನ ನೀತಿ ಅಂತ ಅನ್ನೋದು ಇದು ಬಂಧ ವಿಘಾತಕ ಅಂದ್ರೆ ಬಂಧವನ್ನ ನಾಶ ಮಾಡತಕ್ಕಂತ ಜ್ಞಾನವನ್ನ ನಿನಗೆ ಹೇಳಿ ಕತ್ತಿದ್ದೇನೆ ನಾನು. ಸೋ ತೆರೆಗೂ ಮಿಥ್ಯಾ, ಇದೆಲ್ಲ ಮಿಥ್ಯ, ಎಲ್ಲ ಮಿಥ್ಯ ಅಂದ್ರೆ ಮುಖ್ಯ ಸಿದ್ಧಾಂತದ ಪ್ರಕಾರ.
ಮಿಥ್ಯಾ ಜೈಸೆ ಅಗ್ರದ ದೇವಕ್ಕೂ ಸಪ್ಪನಮೆ. ಈಗ ಒಂದು ದೃಷ್ಟಾಂತ, ಅಗ್ರದ ದೇವ ಅಂತಕ್ಕಂಥವನಿಗೆ ಅಲ್ಲಿ ಒಂದು ಸ್ವಪ್ನ ಬಿತ್ತು ಅಂತ ಒಂದು ದೃಷ್ಟಾಂತ ಉಂಟಾರ. ಆ ಸ್ವಪ್ನ ಮೇ ಮಿಥ್ಯಾ ಪ್ರತೀತಿಕೆ ವಿಷಯ. ಅಗ್ರದ ದೇವನಿಗೆ ಸ್ವಪ್ನದಲ್ಲಿ ಮಿಥ್ಯಾ ಪ್ರತೀತಿಕೆ ವಿಷಯ ಗುರು ವೇದಾದಿ ಅನಿರ್ವಚನೀಯ ಉಪದೇಶ. ಅಗ್ರದ ದೇವ ಅವಾಗ ಕನಸು ಬಿತ್ತು. ಕನಸಿನಲ್ಲಿ ಅವ ಗುರುಗಳಲ್ಲಿ ಹೋದ. ಅವ ನನಗೆ ಉಪದೇಶ ಮಾಡಿ ನಾನು ಮುಕ್ತನು ಮಾಡ್ರಿ ಅಂದ. ಅವ್ರು ಉಪದೇಶ ಮಾಡಕತ್ತದ್ರು. ಇದು ಎಲ್ಲ ಏನೈತಲ್ಲ ಅದು ಅನಿರ್ವಚನೀಯ ಉತ್ಪತ್ತಿ ಅದ. तैसे तेरी प्रतीति के विषय मेरे से आदि लेके सारे अनिर्वचनीय मिथ्या. ಇದಿಟ್ಟ ಅಲ್ಲ, ನಾ ಗುರು ನೀ ಶಿಷ್ಯ, ಈ ಉಪದೇಶ ಇದಿಟ್ಟ ಅನಿರ್ವಚನೀಯ ಅಲ್ಲ. ಈ ಜಗತ್ತಿನಲ್ಲಿ ಏನ್ ಆಗತದ, ಏನ್ ಹೋಗ್ತದ, ಏನ್ ನಡೆದದ ಎಲ್ಲ ಅನಿರ್ವಚನ. ಆದ್ದರಿಂದ 331ನೇ ಅಂಕದಿಂದ ಸೋ ಅಗ್ರದ ದೇವಕ ಐಸಾ ಸ್ವಪ್ನ ಹೂವ. 331ನೇ ಅಂಕದಿಂದ ಅಗ್ರದ ದೇವ ಅನ್ನುವಲ್ಲಿ 359ನೇ ಟಿಪ್ಪಣಿ. 359ನೇ ಟಿಪ್ಪಣಿ. ಗುರುತಾ ಕಹಿಯೇ इच्छा ताते रहित और देव कहिए स्वप्रकाश. ऐसा जो शुद्ध चेतन है सो यहाँ अग्रद देव का गूढ़ अर्थ है अंदर. ಏನಂತ ಟಿಪ್ಪಣಿಯಲ್ಲಿ ಅಗ್ರದ ದೇವ ಅಂತ ಐತಲ್ಲ ಹೆಸರು. ಅಗ್ರದ ದೇವ ಅಂತಂದ್ರ ಗುರುದ ದೇವ್ ಪದಚ್ಛೇದ. ಅಗ್ರದ ದೇವ ಅನ್ನೋದು ಒಂದು ಪದ. ಅಲ್ಲಿ ಗುರುದ ಅಗ್ರದ ಅನ್ನೋದು ಉಪಸರ್ಗ ಐತೆ ಅದ. ಗುರುದ ದೇವ ಅಂತ ಹಿಂಗ 3 ಪದಗಳನ್ನ ಮಾಡಿ ಗುರುದ ಅಂದರೆ ಏನು ಅಂತ ಕೇಳಿದ್ರೆ ಸಂಸ್ಕೃತದಲ್ಲಿ ಇಚ್ಛಾ. ಗುರುದ ಅಂದ್ರ ಈಶಾವಾಸ್ಯ ಉಪನಿಷತ್ತಲ್ಲಿ ಬರ್ತದೆ. ಮಾ ಗುರುದ ಕಶ್ಯಸ್ವಿಧನ. ಧನ ರೊಕ್ಕದ ಇಚ್ಛಾ. ರೊಕ್ಕ ಬಹಳಷ್ಟು ಬೇಕಂತ ಇಚ್ಛಾ ಮಾಡ್ತೀವಿ. ಮಾ ಗುರುದ ಕಶ್ಯಸ್ವಿ ಧನ. ಈ ಧನ ಯಾರು? ಅದ್ರ ಇಚ್ಛಾ ಮಾಡಕತ್ತೀನಿ. ಅದು ಅದಕ್ಕೆ ಶುಕ್ಲ ಯಜುರ್ವೇದದ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಇದೆ. ಅಲ್ಲಿ ಅದೇ ಇದೇ ಮಾತ. ಗುರುದ ಅಂದ್ರೆ ಇಚ್ಛಾ. ಅಗುರುದ ಅನ್ನೋ ಉಪಸರ್ಗ ಹಚ್ಚಿದಾಗ ಆ ಇಚ್ಛಾ ರಹಿತ ಅಂತ. ಹೌದಲ್ಲ? ಬಂದಾಗ ಇಚ್ಛಾ ರಹಿತ. ಅಗುರುದ ದೇವತ್ತ ಐತ್ ಮುಂದ ಪದ. ಹೌದಲ್ಲ? ಟಿಪ್ಪಣಿ ನೋಡ್ರಿ. ಗುರುದ ಅಂದರೆ ಇಚ್ಛಾ, ತಾತೆ ರಹಿತ ಅಂದ್ರೆ ಯಾಕಂದ್ರ ಐತಲ್ಲ. ಅಗುರುದ ಅಂದ್ರ ಆ ಇಚ್ಛಾ ರಹಿತನ. ಇಚ್ಛಾ ಇಲ್ಲ. ಅದಕ್ಕೆ ಮುಂದೆ ದೇವ್ ಅಂದ್ರ ಸ್ವಪ್ರಕಾಶ್. ದೇವಂದ್ರೆ ಇದು ಇಚ್ಛಾ ಯಾರಿಗೆ ಹಾಕತ್ತೆ? ಆ ಪರಬ್ರಹ್ಮಕ ಶುದ್ಧ ಚೈತನ್ಯಕ್ಕೆ ಆಗ್ತದೆ. ಈಶ್ವರ್ಗೂ ಹಾಕದ. ಈಶ್ವರಿಗೂ ಇಚ್ಛಾ ಹಾಕದ. ಏಕೋಹಂ ಭವಿಷ್ಯಾಂ ಪ್ರಜಾಯೇತಿ ತತ್ತೇಜೋ ಅಸೃಜತ್. ಚಾಂದ್ರ ಉಪನಿಷತ್ತಿನಲ್ಲಿ ಹೇಳ್ತದ. ಈಶ್ವರನಿಗೆ ನಾನು ಒಬ್ಬನೇ ಇದ್ದೇನೆ, ಬಹುರೂಪನಾಗ್ಬೇಕಂತ ಇಚ್ಛಾ ಆಯ್ತು. ಈಶ್ವರ್ಗೆ ಇಚ್ಛಾ ಆಗ್ತೈತೆ.
ಶುದ್ಧ ಚೈತನ್ಯ ರೂಪ ಪರಬ್ರಹ್ಮಕ್ಕಿಚ್ಛ ಇಲ್ಲ. ಆ ಮಾತು ಹೇಳ್ಕತ್ತಿರಲಿಲ್ಲ. ದೇವ್ ಅಂದ್ರೇನು? ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ದೇವ ಪದಕ್ಕ ಸ್ವಯಂ ಪ್ರಕಾಶ ಅಂದ್ರ, ಸ್ವಯಂ ಪ್ರಕಾಶ ಅಂದ್ರ ಸ್ವಯಂ ಪ್ರಕಾಶದ ಲಕ್ಷಣ ಎದಕ್ಕನ್ಬೇಕು? ಸ್ವಯಂ ಪ್ರಕಾಶ ಲಕ್ಷಣ ಪ್ರತಿಯೊಂದು ಲಕ್ಷಣ ಅದ. ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಸ್ವಯಂ ಪ್ರಕಾಶದ ಲಕ್ಷಣ ಏನು? ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶ. ಯಾವುದು ಅವೇದ್ಯವಾಗಿರುವುದು? ಅವೇದ್ಯವಾಗಿರುವುದಂದ್ರ ಕಣ್ಣಿಗೆ ಕಾಣೋದಿಲ್ಲ ಅಂತ. ವೇದ್ಯ ವೇದ್ಯ ಅನ್ನೋದು ಇದು ಕಾಣ್ತೈತೆ, ಗೋಚರಿಸುವುದು. ಅವೇದ್ಯತ್ವೇ ಸತಿ ಅಪರೋಕ್ಷ. ಅವೇದ್ಯವಾಗಿ ಅಂದ್ರ ಅದು ಅರ್ಥಾತ್ ಕಾಣಬಾರ್ದು ಅಥವಾ ವಿಷಯ ಆಗಬಾರ್ದು. ಮತ್ತು ಅದು ಬರೀ ಅವೇದ್ಯವಾದಕ್ಕ ನಾವು ಸ್ವಯಂ ಪ್ರಕಾಶ ಅಂದರೆ ಬಂಜೆಯ ಮಗನಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಯಾಕಂದ್ರೆ ಬಂಜೆ ಮಗನ್ ನೋಡಿ ಅನ್ನಿ ಹೆಂಗ್ ಕರ್ಗ ಕೆಂಪಗ ಹೆಂಗದ ಅವೇದ್ಯ ಅಂದ್ರ ಬಂಜೆ ಮಗಗ್ ಸ್ವಯಂ ಪ್ರಕಾಶ ಅನ್ಬೇಕಾಗ್ತದೆ. ಅವೇದ್ಯತ್ವೇ ಸತಿ ಇಟ್ಟ ಅಂದ್ರ ಅದಕ್ಕೆ ಮುಂದೆ ಎರಡನೇ ಪದ ಇಡಬೇಕಾದ ಏನ್? ಅಪರೋಕ್ಷತ್ವಂ. ಆ ಬಂಜಿ ಮಗ ಅವೇದ್ಯ ಅಂದ್ರೆ ಕಾಣಂಗಿಲ್ಲ ಕರೆ, ಅಲ್ಲಿ ಅಪರೋಕ್ಷ ಅಂದಾಗ ಆ ಬಂಜಿ ಮಗನಲ್ಲಿದ್ದ ಅತಿವ್ಯಾಪ್ತಿ ದೂರ ಆಗಿಬಿಡ್ತಾಗ ಅವ ಅಪರೋಕ್ಷ ಇಲ್ಲ. ಅಪರೋಕ್ಷ ಪ್ರತ್ಯಕ್ಷ ಪರ್ಯಾಯ ಶಬ್ದಗಳಿವೆ. ಅಂದ್ರ ಅರ್ಥ ಅವೇದ್ಯವಾಗಿರ್ಬೇಕು, ಅಪರೋಕ್ಷವಾಗಿರ್ಬೇಕು. ಆದ್ದರಿಂದ ಅವೇದ್ಯವಾಗಿರ್ಬೇಕು. ಈಗ ಅವೇದ್ಯವಾಗಿರ್ಬೇಕು ಅಂತಂದ್ರೆ ಬಂಜೆ ಮಗನಲ್ಲಿ ಅತಿವ್ಯಾಪ್ತಿ ಅದ, ಅಪರೋಕ್ಷ ಇರ್ಬೇಕು. ಮುಂದ್ ಪದ ಇಟ್ಟ ಬಂಜೆ ಮಗನಲ್ಲಿದ್ದ ಅತಿವ್ಯಾಪ್ತಿ ದೂರ ಆತ. ಅಪರೋಕ್ಷ ಇರ್ಬೇಕಂದ್ರೆ ಈ ಮಾಯ್ಕೇನು ಪರೋಕ್ಷ ಐತೇನ? ಅಥವಾ ನೀ ಕುಂತಿ ನೀ ಪರೋಕ್ಷದೇನ ಅಪರೋಕ್ಷ? ಅಪರೋಕ್ಷದಿಲ್ಲ. ಮತ್ತ ನಿನ್ನಲ್ಲಿ ಅತಿವ್ಯಾಪ್ತಿ ಆದ, ಬೇರೆ ಈ ಮಾಯ್ಕದಲ್ಲಿ ಅತಿವ್ಯಾಪ್ತಿ ಆದ. ಅಪರೋಕ್ಷ ಇದ್ದದಕ್ಕ ಸ್ವಯಂ ಪ್ರಕಾಶ ಅಂದರೆ ಅದಕ್ಕೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನಾದ್ರು ಸುಮ್ ಕೂತ್ಕ ನಿದ್ದೆ ಮಾಡ್ಬೇಕ? ಈ ಮಾಯಕನು ಅಪರೋಕ್ಷದ ಇದರಲ್ಲಿ ಅತಿವ್ಯಾಪ್ತಿ ಆಯ್ತು ಅಂತ ತಿಳ್ಕೊಂಡು ಅವೇದ್ಯ ಪದ ಇಡಬೇಕು. ಅಂದ್ರ ಕಾಣಬಾರದು, ಇದು ಕಾಣ್ತದೆ. ಅವೇದ್ಯವಾಗಿರಬೇಕು, ಅಪರೋಕ್ಷನು ಇರಬೇಕು. ಅದಕ್ಕೆ ಸ್ವಯಂ ಪ್ರಕಾಶ ಅನ್ನಬೇಕು ಅಂತ ಹೇಳಲ್ಪಟ್ಟಿದೆ. ಯಾಕಂದ್ರೆ ನಮ್ಮ ವೇದಾಂತದಲ್ಲಿ ಆ ಪರಬ್ರಹ್ಮ ವಸ್ತು ಸ್ವಯಂ ಪ್ರಕಾಶವಿದೆ. ಆತ್ಮ ಸ್ವಯಂ ಪ್ರಕಾಶ ನಂಬುದು. ನೈಯಾಯಿಕರು ಏನ್ ನೋಡಂಬಟ್ಟಾರ? ನೈಯಾಯಿಕ ನ್ಯಾಯಶಾಸ್ತ್ರದಲ್ಲಿ ಆತ್ಮನನ್ನ ಜಡ ಹೋಗ್ತಾರೆ. ಆತ್ಮ ಅಂದ್ರೆ ಹೆಂಗ? ಜಡ. ಜಡ ಅಂದ್ರೆ ಜಡದ ಲಕ್ಷಣ ಏನು? ಪ್ರತಿಯೊಂದು ಲಕ್ಷಣ ಇರ್ತಾವ. ಜಡ ಶ್ವೇತರಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಶ್ವೇ ಈಗ ಶ್ವೇ ಇತರೆ ಜ್ಞಪ್ತಿ ಅಂದ್ರ ಜ್ಞಾನ. ಶ್ವೇ ಅಂದ್ರ ತನ್ನ, ಇತರೆ ಅಂದ್ರ ಮತ್ತೊಂದರ, ಜ್ಞಪ್ತಿ ಅಂದ್ರ ಜ್ಞಾನ, ಶೂನ್ಯತ್ವಂ ಅಂದ್ರೆ ಇಲ್ಲ. ಈಗ ನಾವೊಂದು ಟೇಬಲ್ ಮೇಲೆ ಕುಂತೇವಿ, ಹೌದಾ? ಟೇಬಲ್ ಮೇಲೆ ಕುಂತೇನಿಲ್ಲ. ಇದು ಹೆಂಗೈತಿ? ಜಡ ಐತೆ ಅದು. ಯಾಕಂದ್ರ ನಾ ಟೇಬಲ್ ಅದೇನತ್ತ ಜ್ಞಾನ ಐತೇನ ಅದಕ್ಕ? ಎಲ್ಲ ಶ್ವೇ ತನ್ನ ಅರಿವುನು ಇಲ್ಲ. ಇತರೆ ಅಂದ್ರ ಇದನ್ನ ನನ್ನ ಮೇಲೆ ಒಬ್ರು ಕೂತಾರ, ಅವ್ರದಾರ ಧ್ಯಾನ ಐತೇನ ಅದಕ್ಕ? ಎಲ್ಲ ತಂದು ಇಲ್ಲ, ಇನ್ನೊಬ್ಬರದು ಇಲ್ಲ. ಹಿಂಗಿದ್ದದಕ್ಕೆ ಜಡ ಅಂತಾರ. ಆ ರೀತಿ ನೈಯಾಯಿಕರ ಆತ್ಮ ಅದ ತನ್ನ ಜ್ಞಾನನು ಇಲ್ಲ, ಇನ್ನೊಂದರ ಜ್ಞಾನನು ಇಲ್ಲ, ಜಡ ಐತಿ ಅಂತ ಒಪ್ಪಿದ್ದಾರೆ ನ್ಯಾಯಶಾಸ್ತ್ರದಲ್ಲಿ.
ಮತ್ತು ತಿಳುವಳಿಕೆ ವ್ಯವಹಾರ ಹೆಂಗ ಅತ್ ನೀವು ಕೇಳಿದ್ರೆ ಅವ್ರ ಜ್ಞಾನ ಯಾವಾಗ ಬರ್ತೈತೆ ಅಂದ್ರೆ ಹೇಳ್ತಾರ ಅವರು ಆ ಆತ್ಮನೊಡನೆ ಮನಸ್ಸಿನ ಸಂಯೋಗ, ಮನಸ್ಸಿನಲ್ಲಿ ಕ್ರಿಯೆ ಆಗ್ತದ. ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆದಾಗ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಕ್ಕವು. ಆವಾಗ ಆತ್ಮ ಜ್ಞಾನ ಆಗ್ತೈತಿ. ಅಲ್ಲಂದ್ರ ಅವ ಜಡ ಅದ. ಇದು ನ್ಯಾಯಶಾಸ್ತ್ರದ ಆತ್ಮನ ಬಗ್ಗೆ. ಆದ್ರೆ ನಮ್ಮ ವೇದಾಂತ ಹಂಗ ಒಪ್ಪಿಲ್ಲ. ನಮ್ಮ ಆತ್ಮ ಸ್ವಯಂ ಪ್ರಕಾಶ ಸ್ವರೂಪದ. ಆದ್ದರಿಂದ ಇಲ್ಲಿ ಏನ್ ಬರ್ತದೋ ಸ್ವಯಂ ಪ್ರಕಾಶ್. ಗುರುದ ಅಂದ್ರೆ ಇಚ್ಛಾ, ಅಗುರುದ ಅಂದ್ರೆ ಇಚ್ಛಾರಹಿತನಾದ. ದೇವ್ ಅಂದ್ರೆ ಆ ಸ್ವಯಂ ಪ್ರಕಾಶವಾದ ಶುದ್ಧ ಚೈತನ್ಯ. ಅದಕ್ಕಾಗಿ ಸ್ವಪ್ರಕಾಶ ಸಹಜವು ಶುದ್ಧ ಚೇತನ್ ಮುಂದೈತಿಲ್ಲ. ಶುದ್ಧ ಚೇತನ್ ಟಿಪ್ಪಣಿ ಒಳಗೆ ಶುದ್ಧ ಚೇತನ್. ಶುದ್ಧ ಚೇತನ್ ಅಂದ್ರೆ ನಾ ಚೇತನ ಕೇಳಿಲ್ಲ. ಅಲ್ಲಿ ನಿಮ್ಮ ಗ್ರಂಥದಾಗ ಬರೇ ಚೇತನ ಐತೋ ಶುದ್ಧ ಚೇತನ ಐತೋ? ಏನೈತೆ? ಶುದ್ಧ ಚೇತನ. ಬರೀ ಚೇತನ, ಚೇತನದ ಲಕ್ಷಣ ಅದು ಸರಿ. ಶುದ್ಧ ಚೇತನ ಅಂದ್ರ ಶುದ್ಧ ಚೇತನ ಅಂದ್ರ ಶುದ್ಧ ಅಂದ್ರೆ ಏನ್? ಶುದ್ಧ ಅಂದ್ರ ಉಪಾಧಿ ರಹಿತಕ್ಕೂ ಶುದ್ಧ ಕಹೆ. ದೋಷ ಅಸ್ಪರ್ಶಿ ಶುದ್ಧ. ಯಾವ ದೋಷವು ಅಜ್ಞಾನಾದಿ ಯಾವ ದೋಷವು ಅಂಟಲಾರದ್ದು ಶುದ್ಧ. ಅಂತ ಮಾಯಾ ಮೊದಲಾದ ಯಾವುದರಿಂದಲೂ ಕೂಡದಂತ ಚೈತನ್ಯಕ್ಕ ಶುದ್ಧ ಚೈತನ್ಯವೆನ್ನುತ್ತಾರೆ. ಆದ್ರಿಂದ ಅಲ್ಲಿ ಶುದ್ಧ ಚೈತನ್ಯ ಅಂತ ಬಂದಿದೆ. ಆದ್ರಿಂದ ऐसा जो शुद्ध चेतन सो यहाँ अग्रुत देव का गूढ़ अर्थ है. ಅಗ್ರದ ದೇವ್ ಅಂದ್ರ ಯಾರಪ್ಪ? ಏನು ಅಂದ್ರ ಶುದ್ಧ ಚೈತನ್ಯ ರೂಪ ಪರಬ್ರಹ್ಮ ವಸ್ತು. ಅದರ ಗೂಢ ಅರ್ಥ ಹೇಗೆ? साकार जागृत स्वप्न रूप विलक्षणता रहित अनादि निद्रा से कल्पित ये प्रतीति मान ಪ್ರಪಂಚ ರೂಪ ಸ್ವಪ್ನ ಭಯ ಅಂತ ಶುದ್ಧ ಚೈತನ್ಯ ರೂಪ ಗುರುದ ದೇವನಿಗೆ ಹೆಂಗ ಒಂದು ಸ್ವಪ್ನ ಬಿತ್ತು. ಪ್ರಪಂಚ की विलक्षणता का अभाव थे, जागृत आदि अवस्था के भेद का अभाव है. ಅಲ್ಲಿ ಆ ಪ್ರಪಂಚಕ್ಕಿಂತ ವಿಲಕ್ಷಣವಾಗಿ ಇದೆ ಮತ್ತು ತಾಕೆ ಅಭಾವ ಅದಿಲ್ಲದರಿಂದ ಜಾಗೃತಾದಿ ಅವಸ್ಥಾಕ್ಕೆ ಭೇದ ಅಭಾವ. ಈ ಜಾಗೃತಾದಿ ಅಲ್ಲೇ ಈ ಜೀವನಿಗೆ ಹೆಂಗ್ ಜಾಗೃತ ಸ್ವಪ್ನಾದಿ ಬರ್ತಾವ ಹಂಗ ಅದಕ್ಕೆ ಶುದ್ಧ ಚೇತನ ಎಲ್ಲ. ಆದ್ರಿಂದ ಅಭಾವ ಯಾತೆ किस एक ही प्रपंच को दृष्टि ದೃಷ್ಟಾಂತ ರೂಪ ಅದು ಒಂದಕ್ಕನ ಅದಕ್ಕ ಪ್ರಪಂಚಕ್ಕೆ ದೃಷ್ಟಾಂತ ರೂಪ. ಏನ್ ದೃಷ್ಟಾಂತ ಏನು? ಈ ಜಾಗೃತ ಪ್ರಪಂಚಕ್ಕೆ ಸ್ವಪ್ನ ದೃಷ್ಟಾಂತ ಕೊಟ್ಟೇವಿಲ್ಲ ನಾವು. ನಿಜಮುಂಡ್ರು ಹೇಳ್ಯಾರ, ನೆನಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ ಅದು ದೃಷ್ಟಾಂತ ಕೊಟ್ಟಾರ. ಆ ರೀತಿ ಅದಕ್ಕೆ ದೃಷ್ಟಾಂತ ಅಂದ್ರೆ ಈ ರೀತಿ ಸ್ವಪ್ನದ್ದು. ಅವ್ರ ಹಾಗೆ ದಾಷ್ಟಾಂತ, ದಾಷ್ಟಾಂತ ಏನು? ಜಾಗ್ರತ. ದೃಷ್ಟಾಂತ ಸ್ವಪ್ನ. ರೂಪ ಯದ್ಯಪಿ ಬನೇನೆ. ಈಗ ಇವೆರಡರಲ್ಲಿ ಈ ರೀತಿ ಅದು ದೃಷ್ಟಾಂತ ದಾಷ್ಟಾಂತ ಎರಡು ಸಂಭವಿಸಂಗಿಲ್ಲ ಅಂತ ಯದ್ಯಪಿ ಕಾರಂದ. तथापि ग्रंथकार ने किसी अर्थ को गौप्य रख के एक ही चेतन में दृष्टांत दृष्टांत का आरोप किया. ಆ ಗ್ರಂಥಕಾರರು ಏನ್ ಮಾಡ್ಯಾರ? ಒಂದರಲ್ಲಿನ ದೃಷ್ಟಾಂತ ದೃಷ್ಟಾಂತ ಎರಡು ಜೋಡಿಸ್ಯಾರ ಹಿಂಗೆ ಈ ರೀತಿ. ಆದ್ದರಿಂದ ಆರೋಪ ಮಾಡಿದ್ದಾರೆ. इस गौप्य को प्रकटता हम आगे
ಟಿಪ್ಪಣಿ ವಿಷಯ ಮತ್ ನಾವು ಮುಂದೆ ಹೇಳ್ತೀವಿ ಅಂತೇಳಿ ಟಿಪ್ಪಣಿಕಾರ ಯಾರು ಪಂಡಿತ್ ಪೀತಾಂಬರ್ಜಿ ಅವರು ಹೇಳಿದ್ರು. ಟಿಪ್ಪಣಿ ಮುಗೀತು. ಎಲ್ಲಿಗೆ ಬಂತು? ಎಲ್ಲಲ್ಲಿ ಈಗ ಟಿಪ್ಪಣಿ ಮುಗಿತಾ? 359ನೇ ಟಿಪ್ಪಣಿ ಎಲ್ಲಿ ಬಂದಿತ್ತು? ಇಲ್ಲಿ ಅಗ್ರದ ದೇವರ ಮೇಲೆ ಬಂದ, ಹೌದಿಲ್ಲ? ಅಗ್ರದ ದೇವ್ ಆಯ್ತಾ ಸ್ವಪ್ನ ಹೂವಾಯ್. ಆ ಅಗ್ರದ ದೇವನಿಗೆ ಏನ್ ಸ್ವಪ್ನ ಬಂತಪ್ಪ ಬಿತ್ತು ಅಂತ ಕೇಳಿದ್ರೆ, ಏಕ ಅಗ್ರದ ದೇವ್ ನಾಮ್ ದೇವತಾ ಅನಾದಿ ಕಾಲಸೆ ನಿದ್ರಾಸೆ ಸೋತಾವಯ. ಆ ಅಗ್ರದ ದೇವ ಅನಾದಿ ಕಾಲದ ನಿದ್ರೆಯಿಂದ ಅವ ಮಲಗಿದ್ದ. ಸ್ವಪ್ನಕ್ಕೂ ದೇವತಾವಯ. ಅಲ್ಲಿ ಏನಾಯ್ತಂದ್ರೆ ಆ ನಿದ್ರೆಯಲ್ಲಿ ಅವ ಒಂದು ಕನಸು ಬಿತ್ತು. ಆ ಕನಸನ್ನ ಸ್ವಪ್ನವನ್ನ ನೋಡ್ಲಿಕ್ಕತ್ತಿದ. ಸ್ವಪ್ನ में जिस पुरुष को ऐसी प्रतीति हुई, ಅವ ಕನಸಿನಾಗ ಏನೇನ್ ನೋಡಿದ ಅದನ್ನ ಹೇಳ್ತಾರ. ಮೈ ಚಾಂಡಾಲ್ ಹೂ. ಮೈ ಚಾಂಡಾಲ್ ಹೂ ಅಂದ್ರ 361ನೇ ಟಿಪ್ಪಣಿ ಅಲ್ಲ. ಅಲ್ಲಿ 360ನೇ ಟಿಪ್ಪಣಿ ಅಲ್ಲಿ ಏನ್ ಬಂದಿತ್ತು? ಸ್ವಪ್ನ. ಸ್ವಪ್ನ ಅಂದ್ರೆ ಈ ಸಂಸಾರ ಅಂತ ಈಗ ಏನೈತಲ್ಲ ಈ ಜಗತ್ತು ಅದು. ಮತ್ತ ಅಲ್ಲಿ 361ನೇ ಚಾಂಡಾಲ ಐತೆ ಇಲ್ಲ? ಚಾಂಡಾಲ ಅಂದ್ರೆ ಏನು? ಚಾಂಡಾಲ ಅಂದ್ರೆ ದೇಹದ್ವಯಕ ಅಭಿಮಾನಿ ಜೀವ. ದೇಹದ್ವಯ ಅಂದ್ರೆ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ ಅಭಿಮಾನ ಮಾಡ್ಕೊಂಡು ನಾವು ಜೀವ. ಮಹಾ ದುಃಖಿ ಹೂ. ನಾನು ಎಲ್ಲಿ ಕನಸಿನ ಬಹಳ ದುಃಖ ಆಯ್ತು ನನಗ ಅಂತೇಳಿ ಈ ರೀತಿ. ಅಸ್ಥಿ ಮಜ್ಜ ಹೃದಯ ತ್ವಚಾ ಮಾಂಸ ಮೇದ ವೀರ್ಯ ರೂಪ ಸಪ್ತ ಧಾತು ಮೇ ಮೇರ ಮುಖ ಬರ. ಸಪ್ತ ಧಾತುಗಳು ಏನದಾವಲ್ಲ ಅವುಗಳಿಂದ ನನ್ನ ಮುಖ ತುಂಬಿ ಹೋಗಿದೆ. ಮಹಾಘೋರ ಭಯಂಕರ ಸರ್ಪ ಹಸ್ತಿ ಆದಿಕಂಸೆ ಯುಕ್ತ ಜೋ ಒನ್. ಆ ಒಂದು ಅರಣ್ಯ ಐತಿ, ಘೋರ ಭಯಂಕರವಾದ ಅರಣ್ಯ. ಆ ಅರಣ್ಯದಲ್ಲಿ ಸರ್ಪ, ಆನೆಗಳು, ಕ್ರೂರ ಪ್ರಾಣಿಗಳು ಇವುಗಳಿಂದ ಕೂಡ್ಕೊಂಡದ. ಅಂದ್ರ ಅಂತ ವನ. ವನ ಅಂದ್ರ 362 ಅಂತ ಕ್ರೂರ ಪ್ರಾಣಿಗಳಿಂದ ಕೂಡಿದ ವನ ಅಂದ್ರೆ ಅದೇನು ಸಂಸಾರ ರೂಪ ಜಗತ್ತ ಅಂತ ಅರ್ಥ. ಎಲ್ಲಿ 362ನೇ ಟಿಪ್ಪಣಿ ನೋಡು. ಸಂಸಾರ ರೂಪ ಜಗತ್ ಅಂತ. ಅದು ಬ್ರಹ್ಮರೂಪ ಹೂ. ಭ್ರಮಣಕರು ಅಂದ್ರೆ ಅಲ್ಲಿ ಆ ಅರಣ್ಯದಲ್ಲಿ ನಾನು ಕನಸಿನ್ಯಾಗ ತಿರುಗಾಡ್ಲಕತ್ತೇನೆ. ಅಲ್ಲಿ ಎಲ್ಲ ಕ್ರೂರ ಪ್ರಾಣಿಗಳದಾವು. ಹೆಂಗ್ ಅಂದ್ರೆ ಯಾರು? ನೀ ಅಲ್ಲ, ಅಗ್ರದ ದೇವು ಕನಸಿನ್ಯಾಗ ಹಿಂಗ್ ನಡೆದ ಇದು. सो देवता भ्रमण करता हुआ था वन में ಅನಂತ ಸ್ಥಾನ ದೇವತಾ ಹುವಾ. ಅಲ್ಲಿ ಅರಣ್ಯದಲ್ಲಿ ಏನೇನೋ ಅದನ್ನೆಲ್ಲ ನೋಡ್ಕೋತ ಅವ ಅಗ್ರದ ದೇವ ಹೊರಟಿದ್ದ. ಕಹು ನಾನಾ ಭಯಂಕರ್ ಇನ್ನು ಮೇಲೆ ಕಹು ನಾನಾ ಭಯಂಕರ, ಇನ್ನು ಅನೇಕ ಭಯಂಕರವಾದ ಪ್ರಾಣಿ ಅಂತೈತಲ್ಲ ಅಲ್ಲಿ. ಇನ್ನ ಏನು ನರಕದ ಬಗ್ಗೆ ಹೇಳ್ತಾರೆ. ಇನ್ನ ನರಕದಲ್ಲಿ ಏನೇನ್ ಆಗ್ತೈತ ನರಕ, ಆ ನರಕದ ವರ್ಣನೆ ಹೇಳವ್ರದಾರ ಈಗ ಅದ್ರಾಗ. ಎಲ್ಲಿ 363ನೇ ಟಿಪ್ಪಣಿ ಒಳಗೆ ಯಾತಿ ನರಕ ವರ್ಣನೆ. ಆ ನರಕ ಅದ್ರಲ್ಲಿ ಏನೇನ್ ಐತೆ ಅನ್ನೋದು ಅದನ್ನ ವರ್ಣನ ಮಾಡ್ತಾರೆ. ನಾನಾ ಭಯಂಕರ ಪ್ರಾಣಿ ತನ್ಮುಖ ಭಕ್ಷಣ करने को आए, धावन करे,
ಅಲ್ಲಿ ಎಲ್ಲ ಆ ಕ್ರೂರ ಪ್ರಾಣಿಗಳು ಇವನ್ನ ತಿನ್ನಾಕ ಮೈ ಮೇಲೆ ಬರ್ಲಾಕತ್ಯಾವ. ಮತ್ತೆ कहूं राधी रुधिर में से बरे कुंड है ಅಂದ್ರೆ ರಾಧಿ ರುಧಿರ ಅಂದ್ರ 364 ರಾಧಿ ರುಧಿರ ಅಂದ್ರೇನು? ಕೀವು 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 ಅಂದ್ರೆ ಗೊತ್ತಾಗತ್ತಲ್ಲ. ಆ ಕೀವದಿಂದ ತುಂಬಿದ ಕುಂಡಗಳು. ತಿನ್ಮೆ ಪಡೆ ಪ್ರಾಣಿ, ಆ ಕೀವಿನಲ್ಲಿ ಬಿದ್ದು ಒದ್ದಾಡತಕ್ಕಂಥ ಕೆಲವು ಪ್ರಾಣಿಗಳು ಹಾಹಾಕಾರ ಶಬ್ದವನ್ನು ಮಾಡುತ್ತವೆ. ಕಹೋ ಲೋಹಕ್ಕೆ ತಪ್ತ ಸ್ತಂಭ. ಇನ್ನು ಕೆಲವು ಕಡೆ ಕಬ್ಬಿಣ ಕಂಬಗಳದಾವ. ಕಬ್ಬಿಣ ಕಂಬಗಳು ಅವಕೂರ್ನ ಕೆಂಪು ಕಾಸ್ಬಿಟ್ಟಾರ ಕಬ್ಬಿಣ ಕಂಬಗಳನ್ನ. ತಪ್ತ ಸ್ತಂಭ ಅಂದ್ರ ಬೆಂಕಿಯಿಂದ ಕಾಯಿಸಲ್ಪಟ್ಟಂತ ಕಬ್ಬಿಣ ಕಂಬಗಳು. ಹಿಂಸೆ ಬಂದ ಪುರುಷರಾಗವೆ. ಅದಕ್ಕ ಆ ಪುರುಷರನ್ನು ಓದ ಕೆಂಪಗ ಕಾದಂತ ಕೆಬ್ಬಣ ಕಾದ ಕಂಬಕ್ಕೆ ಕಟ್ಟದ ಎಷ್ಟು ಚಪ್ಪಡಿಸ್ತಿರ್ಬೇಕು. ಹೇಗೆ ಕಹೋ ತಪ್ತ ಬಾಲುಯುಕ್ತ ಮಾಡ್. ಇನ್ನು ಕೆಲವು ಕಡೆ ಉಸುಕ, ಬಾಲು ಅಂದ್ರೆ ಉಸುಕ. ಉಸುಕ ಆದ್ರ ಮಧ್ಯಾಹ್ನ ಬಿಸಿಲಾಗ, ಅದು ಮಧ್ಯಾಹ್ನ ಚಂತನ ಬಿಸಿಲಾಗ ಕಾದದದು ಉಸುಕ. ಕಾಲಿಟ್ರ ಆ ರೀತಿ ತಪ್ತ ಬಾಲುಯುಕ್ತ ಮಾರ್ಗ ಹಾಕಿ ನಗ್ನಪಾದ. ನಗ್ನಪಾದ ಅಂದ್ರೆ ಕಾಲಾಗ ಚಪ್ಪಲ ಬೂಟ ಏನೂ ಇಲ್ಲ, ಬರಗಾಲೇ ಆ ಕಾದಂತ ಉಸುಕಿನ ಮೇಲೆ ನಡಿಬೇಕು. ಹೇಗೆ पुरुष जावे हैं तिन पुरुषन को राज भट्ट लोह भय दंडने ताड़ना करे हैं. ಆದಕಾವು ನಡೆಯದ್ರಾಗತ್ತಾರ. ಇವು ಇದು ಮಾಡಿದಂದ್ರ ರಾಜ ಭಟ್ರವನ್ನ ಬಡಿಗಿತ್ಕೊಂಡು ಸೋಮ ನಡಿ, ಅದ ಕಾಲ್ ಸುಡ್ತಾವ ಅಂತೇಳಿ ಒದ್ದಾಡಿ ಚರ್ಪಡಿಸಲಾಗತ್ತೈತಿ. ಈ ರೀತಿ ಇದೆಲ್ಲ ಎಲ್ಲಿ? ಕನಸಿನಲ್ಲಿ. नाना जो भयंकर स्थान है तिनको सो देवता देखता हुआ. ಅನೇಕ ಪ್ರಕಾರ ಭಯಂಕರ ಸ್ಥಾನ ಐತಿ, ಅದನ್ನ ಆ ದೇವತಾ ಅದನ್ನೆಲ್ಲ ನೋಡ್ಕೋತ ನಡೆದ ಇವ. कदाचित आप भी अपराध करके स्वप्न में तिन दुखन को प्राप्त होता भया. ಯಗುರ್ದ ದೇವನು ಕೂಡ ಇವಂದು ಪಾಳಿ ಬತ್ತು ಅಲ್ಲಿ. ಅವನು ಕೂಡ ಸ್ವಪ್ನದಲ್ಲಿ ಆ ದುಃಖವನ್ನು ಹೊಂದತಕ್ಕಂಥವನಾದ. ಇನ್ನು ಮುಂದೆ ಕಹು ದಿವ್ಯಸ್ಥಾನ್, ಇನ್ನು ಮೇಲೆ ಸ್ವರ್ಗದ ಬಗ್ಗೆ ಹೇಳ್ತಾನೆ. ನರಕದ ಆಯ್ತಿಟ್ಟತಾನ ಸ್ವರ್ಗದ. ದಿವ್ಯಸ್ಥಾನ್ ದೇಖ್ತಾ ಹುವಾ ತಿನ್ ಸ್ಥಾನ ಮೇ ಉತ್ತಮ ದೇವ್ ವಿರಾಜೆ ಹೈ. ಅಲ್ಲಿ ದೊಡ್ಡ ದೊಡ್ಡ ಅಂದ್ರ ಉತ್ತಮವಾದ ದೇವತೆಗಳು ಆ ಸ್ವರ್ಗದಲ್ಲಿ ಇದ್ದಾರೆ, ಇಂದ್ರಾದಿಗಳು. ತಿನ್ ದೇವನಿಗೆ ದಿವ್ಯ ಭೋಗ, ಆ ಇಂದ್ರಾದಿ ದೇವತೆಗಳಿಗೆ ದಿವ್ಯ ಭೋಗಗಳದಾವು. ಅಮೃತಕ್ಕೆ ದರ್ಶನ ಮಾತ್ರ ಸೇ ತಿನ್ಕೋ ತೃಪ್ತಿ ರಹೆ. ಅಮೃತ ಅಂತ ದೇವತೆಗಳ ಅಮೃತ ಪಾನ ಮಾಡ್ತಾರೆ. ಆದ್ದರಿಂದ ಅದರಿಂದಲೇ ತೃಪ್ತಿ. ಕ್ಷುಧಾತೃಷಾಕಿ ಬಾಧ ತಿನ್ಕೋ ಹೋಯನೆ. ಅವ್ರಿಗೆ ಹಸಿವೆ ನೇರಳಿಕಿಲ್ಲ, ಮಲಮೂತ್ರಗಳಿಲ್ಲ. ಈ ರೀತಿ ದೇವತೆಗಳಿಗೆ ಇರ್ತದೆ. ಮಲಮೂತ್ರ ರಹಿತ ಜನಕ ಪ್ರಕಾಶಮಾನ ಶರೀರ. ಆ ದೇವತೆಗಳ ಶರೀರ ಮಲಮೂತ್ರಗಳಿಲ್ಲದೆ ಪ್ರಕಾಶಮಾನರಾಗಿದ್ದಾರೆ. ಉತ್ತಮ ವಿಮಾನ ಮೇ ಸ್ಥಿತ ಹೋಕೆ ಕೋಯಿ ದೇವ್ ರಮಣ ಕರೆ. ಆ ಪುಷ್ಪ ವಿಮಾನ ಅದು ಎಲ್ಲಿ ಹೋಗ್ಲಿ ಅಂದ್ರ ಅಲ್ಲಿಗೆ ಹೋಗ್ತದೆ. ಹೆಂಗ್ ಅದ ರಮಣ ಮಾಡ್ತಾರೆ. ಸೊ ವಿಮಾನತ ದೇವಕಿ ಇಚ್ಛಾತಿ ಅನುಸಾರ ಗಮನ ಕರೆ. ಅವ ಏನ್ ಇಚ್ಛಾ ಮಾಡ್ತಾನೆ? ಹೇಗಿದೆ ಧಾರವಾಡಕ್ಕೆ ಹೋಗ್ಲಿ, ಧಾರವಾಡಕ್ಕೆ ಹೋಗ್ತಾರೆ. ಎಲ್ಲಿಗೆ ಬೇಕಲ್ಲಿ ಹಿಂಗಲ್ಲಿ.
कहूं ರಂಭಾ ಉರ್ವಶಿ ಆದಿ लेके ಅಪ್ಸರಾ ನೃತ್ಯ ಕಲೆ. ಆ ತ್ರಿಲೋಕಿ ಅಂದ್ರ ಅಪ್ಸರಾ ಸ್ತ್ರೀಯರೇನದಾರಲ್ಲ ಅಲ್ಲಿ ರಂಭಾ ಉರ್ವಶಿ ತಿಲೋತ್ತಮ ಮೊದಲಾದವರು ಅಪ್ಸರ ಅವ್ರೇನ್ ಮಾಡ್ತಾರ, ನೃತ್ಯವನ್ನ ಮಾಡ್ತಾರೆ. ಕರೆ ತಿನ್ಕೆ ಸಂಪೂರ್ಣ ಅಂಗ ದೋಷ ರಹಿತ. ಆ ಅಂದ್ರ ಆ ಅಪ್ಸರ ಸ್ತ್ರೀಯರು ದೋಷ ರಹಿತ. ಯಾಕ ಮಲಮೂತ್ರ ಇಲ್ಲ, ಎಂಸಿ ಇಲ್ಲ, ಏನೂ ಇಲ್ಲ ಅಂತ ಶುದ್ಧವಾದ ಅಂದ್ರೆ ದೇವತಾ ಶರೀರಲ್ಲ. ಹೇಗೆ ಅವ್ರ ಸಂಪೂರ್ಣ ಸ್ತ್ರೀ ಗುಣಯುಕ್ತ. ಅವ್ರ ಸಂಪೂರ್ಣ ಸ್ತ್ರೀ ಗುಣಯುಕ್ತ ಅಂದ್ರ ಅದರ ಮೇಲೆ 366ನೇ ಟಿಪ್ಪಣಿ ಅದು. ಅಂದ್ರ ಅಲ್ಲಿ ಕಾವ್ಯ ಅಲಂಕಾರ ಶಾಸ್ತ್ರಗಳಲ್ಲಿ ಏನ್ ಹೇಳ್ತದ ಸುಂದರತಾ, ಇವು ಆ ಸ್ತ್ರೀಯಲ್ಲಿ 32 ಪ್ರಕಾರದ ಗುಣಗಳು ಇರ್ತಾವು ಅಂತೇಳಿ ಆ ಸ್ತ್ರೀ ವರ್ಣನ ಆಯ್ತು. ಅಷ್ಟೇ. उत्तम सुगंध तिनके शरीर से काम की प्रकाश के होवे. ಆ ಅವರ ಶರೀರದಿಂದ ಸುಗಂಧ ಬರ್ತದೆ. ಮತ್ತು ಕಹು ತಿಂತೆ ತಿನ್ಸೆ ದೇವ್ ರಮಣ ಕರೆ. ಆ ಅಪ್ಸರ ಸ್ತ್ರೀಯರು ಕೂಡ ಕೆಲವು ಇಂದ್ರಾದಿ ದೇವತೆಗಳು ಅವರು ಕೂಡ ಆ ಭೋಗಗಳನ್ನು ಕೂಡ ಮಾಡ್ತಾರೆ. ಕದಾಚಿತ್ ಆಪ್ ಬಿ ಒಮ್ಮೆ, ಈ ಆಪ್ ಅಂದ್ರೆ ತಾನು ಯಾರು, ಆ ಗುರುದ ದೇವ್, ಅವನು ಕೂಡ ದೇವಭಾವ ಹೊಂದಿ ಆ ಅವನು ಬಹುಕಾಲ ಅಲ್ಲಿ ರಮಣ ಮಾಡಿದ ದೇವತೆಗಳು ಕೂಡ ಕೂಡಿ ಆದ್ರಿಂದ ಕದಾಚಿತ್ ಅಪ್ಸರಾಸೆ ದಿವ್ಯ ಸ್ಥಾನವೇ ರಮಣ ಕರ್ತ. ಅಪ್ಸರಾ ಸ್ತ್ರೀಯರು ಕೂಡ ಈ ಅಗ್ರದ ದೇವನು ಕೂಡ ಅಲ್ಲಿ ಭೋಗಾದಿಗಳನ್ನು ಮಾಡ್ತಿದ್ದ. ಅಕಸ್ಮಾತ್ ಅಂದಲ್ಲಿ 368 ಪುಣ್ಯಕ್ಕೆ ಕ್ಷೀಣ ಭಯ ಪಾಪ ರೂಪ ಅದೃಷ್ಟೇ ಉದಯ. ಅವನ್ ಪುಣ್ಯ ಮುಗಿತ್, ಅವಾಗ ಆ ರುಧಿರ ಮದ ಪರಿಪೂರಿತ ಕುಂಡಕ್ಕೆ ಆ ಪುಣ್ಯ ಇರೋತನ ಆ ವೈಭವ ಪುಣ್ಯ ತೀರ್ತು ಮತ್ತದಿಂದ ಆ ರಕ್ತದ ಕುಂಡದಲ್ಲಿ ಕೆಡುತ್ತಾರೆ. ಏನು ವಿಷಯ ಮಜ್ಜನ ಕರೆ ಅಲ್ಲಿ ಹೊಳೆಯಾಡ್ತಾರೆ. ಏಕಸ್ಥಾನ ಮೇ ಸರ್ವಕ ಅಧಿಪತಿ ಅಂದ್ರ 69. ಸರ್ವಕ ಅಧಿಪತಿ ಅಂದ್ರೆ ಧರ್ಮರಾಜ. ಮತ್ತೆ ಅಲ್ಲಿ ನರಕದ ಒಡೆಯ ಯಮಧರ್ಮ. ಅಧಿಪತಿ ಪುರುಷ ಸ್ಥಿತಿ ಅಲ್ಲಿ ಯಮಧರ್ಮ ಇರ್ತಾನ. ಅವನ ಆಜ್ಞಾಕರಿ ಅನುಚರ. ಅನುಚರ ಅಂದ್ರ ಯಮದೂತರು. ತಾಕೆ ಹಾಗೆ ಸ್ಥಿತ. ಅವ ಏನ್ ಯಮ ಹೇಳ್ತಾನ ಅದನ್ನ ಕೇಳ್ತಾರೋ ಆ ಯಮದೂತರು. ಕಿತನೆ पुरुषन से सो अधिपति और ताके अनुचर सौम्य रूप ಪ್ರಸಿದ್ಧ. ಆ ಯಮದೂತ ಇವ್ರು ಕೆಲವರಿಗೆ ಸೌಮ್ಯ ರೂಪ ಅಂದ್ರೆ ಸಂಭಾವಿತರಂತೆ ಕಾಣ್ತಾರ ಅವ್ರು. ಅಂದ್ರ ಪುಣ್ಯವಂತರಿಗೆ. ಇನ್ನು ಕಿತನೆ ಪುರುಷನ್ಕೋ ಮಾ ಭಯಂಕರ ಪ್ರತೀತ ಹೋವೆ ಅಂದ್ರ 72. ಅಂದ್ರ ಪಾಪಿಷ್ಟರಿಗೆ ಆ ಯಮದೂತರು ಬಂದ್ರು ಯಪ್ಪ ಅಂತ ಭಯ. ಹಿಂಗ ಪಾಪಿಷ್ಟರಿಗೆ ಈ ರೀತಿ ಕಾಡ್ತಾರೆ. ತಾ वन में स्थित पुरुषन को कर्म के अनुसार फल देवे. ಆ ವನದಲ್ಲಿ ಇದ್ದಂತ ಪುರುಷರಿಗೆ ಕರ್ಮಾನುಸಾರ ಅವ್ರಿಗೆ ಇದೇನು ಹಂಚು ಬಿದ್ದಂಗೆ ಕಾಣ್ತದೆ. ಅದೇ ಹಂಚು ಬಿತ್ತ ಏನಿಲ್ಲ. ಆದ್ದರಿಂದ ಅಲ್ಲಿ ವನದಲ್ಲಿ ಸ್ಥಿತ ಪುರುಷರಿಗೆ ಕರ್ಮಾನುಸಾರ ಅವ್ರಿಗೆ ಫಲ ಕೊಡ್ತಾರು. इस रीति से अग्रुद नाम देवता स्वप्न काल में नाना स्थान में जिनको देवता देखता हुआ ಆ ಅಗ್ರದ ದೇವ ಈ ರೀತಿ ಅಲ್ಲಿ ಸ್ವರ್ಗದ ನರಕದ ಈ ದೇವತೆಗಳ ರಂಭ ತಿಲೋತ್ತಮ ಅಪ್ಸರ ಸ್ತ್ರೀಯರ ಇದೆಲ್ಲ ಏನೈತಿ ಅಲ್ಲಿ ನೋಡಿದ.
अन्य स्थानों में ब्राह्मण देव की ಧ್ವನಿ करे. ಇನ್ನು ಕೆಲವು ಸ್ಥಾನದಲ್ಲಿ ಬ್ರಾಹ್ಮಣರು ಇದ್ದುಕೊಂಡು ಅವರು ಧ್ವನಿ ಮಾಡ್ತಿದ್ರು. ಅಂದ್ರ ಅದು ಮೃತ್ಯುಲು ಯಜ್ಞ ಮಾಡ್ತಾರಲ್ಲ, ಓಂ ಇಂದ್ರಾಯ ಸ್ವಾಹ ಅಂತೇಳಿ. ಅದು ಮೃತ್ಯ ಲೋಕದಲ್ಲಿ ಅದು ನಡೆಯೋದು ಕೇವಲ ಮೃತ್ಯು. ಯಾಕ ಕರ್ಮದ ಲೋಕ ಕೇವಲ ಮೃತ್ಯು. ಈ ಮನುಷ್ಯ ಲೋಕದಲ್ಲಿ ಅಷ್ಟೇ ಅದು. ದೇವಲೋಕ ಅಥವಾ ಮತ್ತೊಂದು ಎಲ್ಲಿ ಇಲ್ಲ. ಪುಣ್ಯ ಉತ್ಪತ್ತಿ ಆಗ್ಬೇಕಾದ್ರೆ ಮನುಷ್ಯ ದೇಹದಲ್ಲಿ ಮತ್ತು ಈ ಮನುಷ್ಯ ಲೋಕದಲ್ಲಿ ಅಷ್ಟೇ. ಕಹೋ ಯಜ್ಞಶಾಲಾ ಮೇ ಉತ್ತಮ ಕರ್ಮ ಕರೆ. ಯಜ್ಞಶಾಲಾ ಅಂದ್ರೆ 73. ಯಾ ಮೃತ್ಯು ಲೋಕ ಅಂತ. ಈಗೇನು ಮನುಷ್ಯ ಲೋಕ ಐತಲ್ಲ, ಇಲ್ಲೇ ಯಜ್ಞಶಾಲಾ. ಮತ್ತು ಯಜ್ಞ ಮಾಡೋರು ಎಲ್ಲಿ ಮತ್ತೊಂದು ಬೇರೆ ಲೋಕದಲ್ಲಿ ಇಲ್ಲ. ಈ ರೀತಿ उत्तम कर्म करें. कहो ಉತ್ತಮ ನದಿ ಬಹೆ ಎನ್ನ ಅಲ್ಲಿ ಉತ್ತಮ ನದಿಗಳು ಕೂಡ ಹರಿಯುತ್ತವೆ. जिनमें पुण्य निमित्त लोक स्नान करें. ಆ ಉತ್ತಮ ಗಂಗಾ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡ್ತಾರೆ. ಅದು ಸಂಸ್ಕೃತದಲ್ಲಿ ಹೇಳ್ತೈತಿ. ಏನಂತ? ನದ್ಯೌ ದ್ವೇ ವಹತಃ ಪುಣ್ಯೇ ನದ್ಯೌ ದ್ವೇ ವಹತಃ ಪುಣ್ಯೌ ಗಂಗಾ ಗೀತಾ ಚ ಭಾರತೆ ಅಂತ ಸಂಸ್ಕೃತದೊಳಗೆ. ಅಂದ್ರೆ ನಮ್ಮ ಭಾರತದಲ್ಲಿ 2 ಪುಣ್ಯದ ನದಿಗಳು ಹರಿಯುತ್ತವೆ. ಅವು ಯಾವುವು ಅಂತ ಕೇಳಿದ್ರ ಗಂಗಾ ಗೀತಾ ಚ ಭಾರತೆ. ಒಂದು ಗಂಗಾ ನದಿ, ಕಾಶಿ, ಹರಿದ್ವಾರ್, ಋಷಿಕೇಶ್ ಇಲ್ಲಿ ಗಂಗಾ ನದಿ ಹರಿತದೆ. ಅದ್ರಾಗ ಸ್ನಾನ ಮಾಡಿ ಪುಣ್ಯ ಪಡಿತಾರೆ. ಹೌದಾ? ಗೀತಾ ನದಿ, ಗೀತಾ ಪಾರಾಯಣ ಮಾಡೋದ್ರಿಂದ ಆ ಪಾಪ ವಿಮೋಚನೆ ಆಗೋದ್ರಿಂದ ಗಂಗಾ ಗೀತಾ ಚ ಭಾರತೀಯ ಅದು ಪುಣ್ಯ ಪ್ರಾಪ್ತಿ ಆಗ್ತದ ಅಂತ ಈ ರೀತಿ ಹೇಳ್ಯಾರಂತ. ಇನ್ನ कहो ज्ञानवान आचार्य शिष्यन को ब्रह्म ವಿದ್ಯಾ का ಉಪದೇಶ. ಇನ್ನು ಕೆಲವು ಕಡೆ ಜ್ಞಾನ ಉಳ್ಳಂತ ಗುರುಗಳು, ಬ್ರಹ್ಮಜ್ಞಾನಿಯಾದ ಗುರು ತಮ್ಮ ಶಿಷ್ಯರಿಗೆ ಆ ಬ್ರಹ್ಮ ವಿದ್ಯೆಯನ್ನು ಉಪದೇಶ ಮಾಡ್ತಾ ಇದ್ದಾನೆ. ತಾ ಬ್ರಹ್ಮ ವಿದ್ಯಾ ಪ್ರಾಪ್ತ ಹೋಗಕ್ಕೆ ತಾ ವನ್ ಮೇ ನಿಕಸಿ ಜಾಯ. ಅಂದ್ರೆ ಈ ಸಂಸಾರ ಬಂಧನದಿಂದ ಕೆಲವರು ಮುಕ್ತರಾಗ್ತಾರೆ. इस रीति से स्वप्न विषय अद्भुत नाम देवता क्षण मात्र में नाना आश्चर्य रूप पदार्थ ता वन में देवता हुआ ताकू ऐसी प्रतीति स्वप्न में. ಇದೆಲ್ಲ ಅದ್ಭುತ ದೇವನ ಸ್ವಪ್ನದಲ್ಲಿ ಇಲ್ಲಿ ತನಕ ಹೇಳಿದ್ದೆಲ್ಲ ಅಲ್ಲಿ ಆಯ್ತು ಅಂತ ಹೇಳಲ್ಪಟ್ಟಿದೆ. ಮೈ ಅನಂತ ಕಾಲಕ ಯಾವ ವನಮೇ ಸ್ಥಿತ. ಎಷ್ಟೋ ಕಾಲದಿಂದ ನಾ ಈ ವನದಲ್ಲಿದ್ದೇನೆ. ಯಾ ವನ ಕಾ ಕದಿ ಉಚ್ಛೇದ ಅಂದ್ರೆ ಕಂಡಾಗಿಲ್ಲ. ಕದಾಚಿತ್ ಭಾಗವಾನ್ ಚಾರಿ ಮುಖನ್ ಸೆ. ಕದಾಚಿತ್ ಭಾಗವಾನ್ ಅಂದ್ರ 374. ಭಾಗವಾನ್ ಅಂದ್ರೆ ಬ್ರಹ್ಮ ವಿಷ್ಣು ಶಿವರೂಪದಿಂದ ಈ ಜಗತ್ತನ್ನ ಉತ್ಪತ್ತಿ ಪಾಲನ ಸ್ಥಿತಿ ಮಾಡುವವರು ಅವ್ರು ಭಾಗವಾನ ಅಂತಾರ. ಅಂದ್ರೆ ಗುಣಗಳ ಭೇದದಿಂದ ಅದಾರ. ನಾನಾ ಬೀಜ್ ಅಂದ್ರ 75. ಜೀವಕ್ಕೆ ಪರಿಪಕ್ವ ಭಯ ಅದೃಷ್ಟ ಅಂತ. ನಿಕಾಸ್ ಕೆ ವನ್ ಕಿ ಉತ್ಪತ್ತಿ ಕರೆ. ಈ ರೀತಿ ವನದ ಉತ್ಪತ್ತಿ ಮಾಡ್ತಾರ. ಜಲಸಿ ಚಂಚೆ ಅಂದ್ರೆ 76. ಕರ್ಮಕ್ಕೆ ಅನುಸಾರ ಸುಖ ದುಃಖ ಅನುಭವ ರೂಪ ಭೋಗ. ಈ ಲೋಕದಲ್ಲಿ ಕರ್ಮಾನುಸಾರ ಕೆಲವರು ಸುಖಿ, ಕೆಲವರು ದುಃಖಿ, ಕರ್ಮಾನುಸಾರ ಇರ್ತದೆ. ಆದ್ದರಿಂದ ಅಲ್ಲಿ ಪಾಲನೆ ಆಗ್ತದೆ. ಕದಾಚಿತ್ घोर हास्य करके दुख से अग्नि निकास के वन का दाह करें. वन की उत्पत्ति के संगी मेरी उत्पत्ति होवे.
ಆದ್ದರಿಂದ ವನದ ಉತ್ಪತ್ತಿ ಒಡನೆ ನನ್ನದು ಉತ್ಪತ್ತಿ ಆಗುತ್ತದೆ. ವನ ಸುಟ್ಟಾಗ ನಂದ ದಾಹನು ಆಗುತ್ತದೆ. ಈ ರೀತಿ ಸರ್ವ वन का दाह करके सो ಭಗವಾನ್ ಅಂದ್ರೆ ಈಶ್ವರ್ ಏಕಿ ರೇ. ಕಡೆಗೆ ಜಗತ್ತೆಲ್ಲ ಇದು ಅಂದ್ರೆ ಆ ಈಶ್ವರ ಒಬ್ಬನೇ ಉಳಿಯುತ್ತಾನೆ. ತಾಕೆ ಶರೀರ ಮೇ ವನ್ ಕೆ ಬೀಜ ರೇ. ಅವನ ಶರೀರದಲ್ಲಿ ವನದ ಬೀಜಗಳು ಇರುತ್ತವೆ ಅಂದ್ರೆ ಜೀವಗಳ ಕರ್ಮ ಅದೃಷ್ಟ ಇರ್ತಾವ. ये प्रतीति स्वप्न देव के श्रवण से था अग्र देव का स्वप्न ही विषय हुआ. ಆ ಅಗ್ರದ ದೇವನಿಗೆ ಸ್ವಪ್ನದಲ್ಲಿ ಇದೆಲ್ಲ ಆಯ್ತು ಅಂತ ಹೇಳ್ಕೊಂಡು ಬಂತು. ಇಲ್ಲಿಗೆ ಏನ 332 ಅಗ್ರದ ದೇವನ ಸ್ವಪ್ನದ ಗುರು ಮಿಲಾಪ್ ಏನ ಲೈನ್ ಬೇರೆ ಹಾಕದ 6 ಗಂಟೆ. ಇಲ್ಲಿಗೆ ಜಯ ಮಂಗಲಂ ಜಯ ನಮ್ ಪಾರ್ವತಿ ಶಿವ ಹರ ಮಹಾದೇವ್.